ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 16ನೇ ಸರ್ಗ ಮುಕ್ತಾಯ ಆಗಿತ್ತು. ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕಾಗಿ ಎಲ್ಲ ಕಡೆ ಪ್ರಯತ್ನಿಸಿ ಕೊನೆಗೆ ಅಶೋಕವನದ ಮಧ್ಯದಲ್ಲಿ ಆಕೆಯನ್ನು ಶಿಂಶುಪಾ ವೃಕ್ಷದ ಕೆಳಗೆ ಆತ ನೋಡಿದ ಅನ್ನುವಲ್ಲಿಗೆ ಆ ಸರ್ಗ ಮುಕ್ತಾಯ ಆಗಿತ್ತು. ವಾಲ್ಮೀಕಿ ರಾಮಾಯಣದ ಕೆಲವು ಪುಸ್ತಕಗಳಲ್ಲಿ ಶಿಂಶಪ ಅಂತಿದೆ, ಮತ್ತು ಕೆಲವು ಕಡೆ ಶಿಂಶುಪ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಕೆಲವು ಕಡೆ ಶಿಂಶಪ, ಕೆಲವು ಕಡೆ ಶಿಂಶುಪ. ಒಂದು ಬೂರಲ ವೃಕ್ಷ ಅಂತ ನೀವು ಹೇಳಿದ್ವಿ, ಹಲಸಿನ ಮರದ ಪ್ರಭೇದ ಒಂದು ಅಂತ ಅದು ನೋಡಿದ್ವಿ, ಮತ್ತು ಅಶೋಕ ಗಿಡದ್ದೇ ಒಂದು ಪ್ರಭೇದ ಅಂತ ನೋಡಿದ್ವಿ. ಅಮರಕೋಶದಕ್ಕನುಸಾರವಾಗಿ ಅದು ಒಂದು ರೀತಿಯಾಗಿ ಅರಗಿನ ಗಿಡ, ಸುಗಂಧದ ದ್ರವ್ಯವುಳ್ಳಂಥ ಒಂದು ಗಿಡ ಅಂತ ಹೀಗೆ ಕೂಡ ಅಮರಕೋಶದ ರೀತಿಯ ಅದನ್ನು ಗಮನಿಸ್ತೀವಿ. ಇದನ್ನ ಆ ಕಥೆ ಮುಂದುವರಿಸೋದಕ್ಕಿಂತ ಮೊದಲು 17ನೇ ಸರ್ಗ ಮುಂದುವರಿಸೋದಕ್ಕಿಂತ ಮೊದಲು ಇದೊಂದು ಸ್ತೋತ್ರ ಹಿಂದೆ ನೋಡಿದ್ದೆ. ಇದು ಕಾಶಿಕಾ ರಹಸ್ಯೆ ಆಂಜನೇಯ ಅಷ್ಟೋತ್ತರ ಶತನಾಮ ಸ್ತೋತ್ರಂ ಅಂತ, ಹನುಮಂತನ 100 ನಾಮಗಳ ಸ್ತೋತ್ರ ಇದು. ಇಲ್ಲೊಂದು ಕಡೆ ಆ ಹನುಮಂತನನ್ನ ಹೀಗೆ ಸ್ತೋತ್ರ ಮಾಡಿದ್ದು ಕಂಡು ಬಂತು. ಸೀತಾನ್ವೇಷಣ ಪಂಡಿತ, ಆಮೇಲೆ ರುದ್ರವೀರ್ಯ ಸಮುದ್ಭವ ಅಂತ ಒಂದು ಕಡೆ ಆತನ ಸ್ತೋತ್ರ ಮಾಡಿದ್ದಿತ್ತು. ಹಿಂದೆ ಹನುಮಂತನ ಹುಟ್ಟಿನ ಬಗ್ಗೆ ಏನು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ, ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ, ಆಮೇಲೆ ಆನಂದ ರಾಮಾಯಣಕ್ಕನುಸಾರವಾಗಿ ಕಥೆ ಬಂದಿತ್ತು, ಅದನ್ನೆಲ್ಲ ಹೇಳಿದ್ದೆ. ಇನ್ನು ಶಿವಪುರಾಣ ಇತ್ಯಾದಿಗಳಲ್ಲಿ ಬಂದಂತೆ ರುದ್ರವೀರ್ಯ ಸಮುದ್ಭವ ಅನ್ನೋದನ್ನು ಹೇಗೆ ಅನ್ನೋದನ್ನು ಆತನ ಹುಟ್ಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನಿಸಿ ಮುಂದಿನ ಕಥೆಯನ್ನು ನೋಡಬೇಕು. ಶಿವ ಮೋಹಿನಿ ರೂಪಿಯಾದ ಭಗವಂತನ ಸೌಂದರ್ಯದಿಂದ ಆಕರ್ಷಿತನಾಗಿ ಇದ್ದದ್ದು ಆ ಕಥೆ ನಿಮಗೆ ಗೊತ್ತಿದೆ ಈಗಾಗಲೇ. ಆ ಮೋಹಿನಿ ರೂಪಿಯಾದ ಭಗವಂತನ ಸೌಂದರ್ಯಕ್ಕೆ ಆತ ಆಕರ್ಷಿತನಾದಾಗ ಆ ಶಿವನ ತೇಜಸ್ಸಿನ ಪತನ ಹೊಂದಿತ್ತು. ಅದನ್ನು ಸಪ್ತರ್ಷಿಗಳು ಸಂಗ್ರಹ ಮಾಡಿ ಅಂಜನಾದೇವಿಯ ಗರ್ಭಕ್ಕೆ ಮುಟ್ಟಿಸಿದರು. ಅಲ್ಲಿ ಹನುಮಂತ ಹುಟ್ಟಿದ. ಹಾಗಾಗಿ ರುದ್ರವೀರ್ಯ ಸಮುದ್ಭವ ಅಂತ ಆತನನ್ನು ಹೇಳ್ತಾರೆ. ಇದು ಶಿವಪುರಾಣದಲ್ಲಿ ಶತರುದ್ರ ಸಂಹಿತ ಅನ್ನೋ ಭಾಗದಲ್ಲಿ ಇದು ಕಥೆ. ಆನಂದ ರಾಮಾಯಣಕ್ಕನುಸಾರವಾಗಿ ಅದನ್ನು ಈಗಾಗಲೇ ಹೇಳಿದ್ದಿತ್ತು. ಅದು ಈ ಪುಸ್ತಕದಲ್ಲಿ ಇನ್ನೊಂದ್ಸರಿ ಬಂತಾದ್ರಿಂದ ಹೇಳಿದಷ್ಟೆ. ದಶರಥ ಆ ಯಜ್ಞದಲ್ಲಿ ಸಿಕ್ಕ ಪಾಯಸವನ್ನು 4 ವಿಭಾಗ ಮಾಡಿದ್ನಲ್ಲ, ವಿಭಾಗ ಮಾಡಿ ಕೈಗೆ ಮುಂತಾದರೂ ಎಲ್ಲರಿಗೂ ಕೊಟ್ಟಿದ್ನಲ್ಲ, ಆದರೂ ಒಂದು ಭಾಗವನ್ನು ಒಂದು ಹದ್ದು ಅಪಹಾರ ಮಾಡ್ಕೊಂಡು ಹೋಗಿತ್ತು. ಆ ಹದ್ದು ಅಪಹಾರ ಮಾಡಿದ್ದನ್ನ ಒಂದು ಪರ್ವತ ಶಿಖರದಲ್ಲಿ ಬಿಸಾಕಿತ್ತು. ಅದು ಅಂಜನಾದೇವಿಯ ಗರ್ಭದ ಉತ್ಪತ್ತಿಗೆ ಕಾರಣ ಆಗಿತ್ತು ಅನ್ನೋದನ್ನು ಹೇಳಿದ್ದೆ. ಅದು ಆನಂದ ರಾಮಾಯಣಕ್ಕನುಸಾರವಾಗಿ ಕಥೆ ಬಂದದ್ದು. ಇನ್ನು ಭವಿಷ್ಯ ಪುರಾಣದಲ್ಲಿ ಪ್ರತಿಸರ್ಗ ಪರ್ವದಲ್ಲಿ ಇದ್ದದ್ದು ಒಂದು ಕಥೆ ಇದೆ. ಕೇಸರಿ ಅಂತ ಹೇಳಿ ಕಪಿ ಇದ್ದ, ಅವನು ಅಂಜನಾದೇವಿಯ ಪತಿ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಅಂಜನಾದೇವಿಯ ಗರ್ಭದಲ್ಲಿ ರುದ್ರನ ತೇಜಸ್ಸಿನಿಂದ ಮತ್ತು ವಾಯುವಿನ ತೇಜಸ್ಸಿನಿಂದ ಗರ್ಭವೊಂದು ಉತ್ಪನ್ನ ಆಯಿತು. ಆ ಗರ್ಭವನ್ನು ಅವಳು ಒಂದು ಪರ್ವತದ ಶಿಖರದಲ್ಲಿ ಬಿಸಾಡಿ ಬಿಡಬೇಕು ಅಂತ ಪ್ರಯತ್ನ ಪಟ್ಲು. ಯಾಕೆಂದರೆ ಆ ಗರ್ಭ ಸಂಜಾತ ಮಗು ಬಹಳ ವಿಚಿತ್ರವಾದಂತಹ ವಿಕಾರವಾದ ರೂಪವುಳ್ಳದ್ದಾಗಿತ್ತು. ಹಾಗಾಗಿ ಅದನ್ನು ಬಿಸಾಡಬೇಕು ಅಂತ ಅವಳು ಪ್ರಯತ್ನ ಮಾಡಿದ್ಲು. ಆಗ ವಾಯುದೇವ ಬಂದು ಆ ಮಗುವನ್ನು ರಕ್ಷಣೆ ಮಾಡಿದ. ಹೀಗೆ ಆ ಹನುಮಂತ ವಾಯುಪುತ್ರನೂ ಹೌದು, ಶಿವಪುತ್ರನೂ ಹೌದು. ಇದು ಭವಿಷ್ಯ ಪುರಾಣದ ವ್ಯಾಖ್ಯಾನಕ್ಕನುಸಾರವಾಗಿ. ಇನ್ನು ಕಂಬ ರಾಮಾಯಣ ಅಂತೊಂದು ತಮಿಳು ರಾಮಾಯಣ ಇದೆ ಅಂತ ಹೇಳಿದ್ದೆ ಹಿಂದೆ ಒಮ್ಮೆ. ಆ ಕಂಬ ರಾಮಾಯಣದ ಪೂರ್ವಕಾಂಡಕ್ಕನುಸಾರವಾಗಿ ಮತ್ತೊಂದು ಕಥೆ ಇದೆ. ಆ ಕಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಶ್ರವಣ ಮಾಡಬೇಕು. ಹನುಮಂತನ ವಾಸ್ತವಿಕ ತಂದೆ ಅಂದರೆ ಶಿವನೇ. ಯಾಕೆಂತಂದರೆ ಶಿವಪಾರ್ವತಿಯರಿಬ್ಬರು ಆನೆಗಳ ರೂಪದಲ್ಲಿ ಸಂಗಮ ಹೊಂದಿದಾಗ ಅದರಿಂದ ಹುಟ್ಟಿದವನು ಗಣಪತಿ. ಇದೊಂದು ವಿಭಿನ್ನ ಕಥೆ. ಪಾರ್ವತಿಯ ಶರೀರದ ಮಣ್ಣಿನಿಂದ ಗಣಪತಿ ಹುಟ್ಟಿದವನು ಅಂತ ನೀವೆಲ್ಲ ಕೇಳಿದಿರಿ. ಇದೊಂದು ಯಾವುದೋ ಒಂದು ಕಥೆ. ಆ ಕಂಬ ರಾಮಾಯಣ ಇತ್ತೀಚಿಂದ ಆದ್ರೂ
ಅದಕ್ಕೂ ಇಲ್ಲಾದರೂ ಪೌರಾಣಿಕ ಹಿನ್ನೆಲೆ ಏನಾದರೂ ಇದ್ದಿರಬಹುದು. ಅಂತೂ ಆನೆಗಳ ರೂಪದಲ್ಲಿ ಅವರು ಸಂಗಮ ಹೊಂದಿದಾಗ ಅದರಿಂದ ಹುಟ್ಟಿದವನು ಗಣಪತಿ. ಅದರಂತೆ ಅವರು ಕಪಿಗಳ ರೂಪದಿಂದ ಸಂಗಮ ಹೊಂದಿದಾಗ ಅದರಿಂದ ಹುಟ್ಟಿದವನು ಈ ಹನುಮಂತ. ಹೀಗೆ ಹನುಮಂತ ಮತ್ತು ಗಣಪತಿ ಇವರಿಬ್ಬರೂ ಕೂಡ ಶಿವನ ಮತ್ತು ಪಾರ್ವತಿಯ ಮಕ್ಕಳು ಅಂತ ಹೀಗೊಂದು ಕಥೆಯನ್ನ ಈ ಸಂದರ್ಭದಲ್ಲಿ ನೋಡ್ತೇವೆ. ಆದರೆ ಆ ಪಾರ್ವತಿ ಆ ಕಪಿ ರೂಪದ ಶಿಶುವಿಗೆ ತಾಯಿ ಆಗ್ಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಅವಳಿಗದು ಮನಸ್ಸಿಗೆ ಸರಿ ಬರಲಿಲ್ಲ. ಹಾಗಾಗಿ ಅವಳು ಶಿವ ಅವಳ ಮನಸ್ಸಿಗೆ ಸಮಾಧಾನ ಆಗುವ ಕಾರಣಕ್ಕಾಗಿ ಆ ಗರ್ಭವನ್ನು ವಾಯುವಿನ ಕೈಗೆ ಕೊಟ್ಟ. ಅದನ್ನ ಆ ಕಡೆ ಈ ಕಡೆ ತೆಗೆದುಕೊಂಡು ಹೋಗಿ ವಾಯು ಸಂಚಾರ ಮಾಡ್ತಿದ್ದ. ಅಂಜನಾದೇವಿ ಗರ್ಭದಲ್ಲಿ ಹಾಕಿದ. ಅಂಜನಾದೇವಿ ಅಂದರೆ ಒಬ್ಬಳು ಕಪಿ ಸ್ತ್ರೀಯಾಗಿದ್ಲು. ಅವಳ ಗರ್ಭದಲ್ಲಿ ಆತ ಹಾಕಿದ್ರಿಂದಾಗಿ ಮಗುವಿಗೆ ಆಂಜನೇಯ ಅಂತ ಈಗ ಹೆಸರು ಬಂತು. ಈ ಅಂಜನಾದೇವಿಗೂ ಕೂಡ ಅದೇ ಸಂದರ್ಭದಲ್ಲಿ ಒಂದು ಪ್ರತ್ಯೇಕವಾದ ಕಥೆಯನ್ನ ಹೀಗೆ ಹೇಳ್ತಾರೆ. ಅವಳು ಪುಂಜಿಕ ಸ್ಥಳ ಅನ್ನುವ ಅಪ್ಸರೆ ಅಂತ ಅನ್ನೋದಂತೂ ಈಗೆಲ್ಲ ಗೊತ್ತಿತ್ತು. ಆ ಪುಂಜಿಕ ಸ್ಥಳ ಅನ್ನುವ ಅಪ್ಸರೆ ಅವಳು ಬೃಹಸ್ಪತಿಗೆ ಸೇವಕಿಯಾಗಿದ್ಲು. ಬೃಹಸ್ಪತಿಗೆ ಹೂವನ್ನು ತಂದು ಆತನ ಪೂಜೆಯ ಸಂದರ್ಭದಲ್ಲಿ ಪರಿಚಾರ ಮಾಡಲಿಕ್ಕಾಗಿ ಇದ್ದಂಥ ಒಬ್ಬಳು ಸೇವಕಿಯಾಗಿದ್ಲು. ಅವಳು ಹೂ ತರಲಿಕ್ಕಾಗಿ ಒಂದು ಸರೋವರ, ಒಂದು ಉದ್ಯಾನವನದ ಕಡೆಗೆ ಒಮ್ಮೆ ಹೋದ್ಲು. ಅಲ್ಲಿ ಅವಳ ಮನಸ್ಸು ಮನ್ಮಥನ ಬಾಣದಿಂದ ಪ್ರಹಾರಕ್ಕೊಳಗಾಯಿತು. ಅವಳು ಮರಳಿ ಬಂದಾಗ ಬೃಹಸ್ಪತಿಯ ಕಡೆಗೆ ಅವಳ ಮನಸ್ಸು ಹರಿತು ಅಂತ ಹೇಳ್ತದೆ ಆ ಪುರಾಣ. ಆಗ ಬೃಹಸ್ಪತಿಗೆ ಕೋಪ ಬಂದು ಅವಳ ಈ ದುರ್ವರ್ತನೆಗಾಗಿ ಅವಳಿಗೆ ಶಾಪ ಕೊಟ್ಟ. ಏನಂತ ಶಾಪ ಕೊಟ್ಟ ಅಂದರೆ, ನೀನೊಬ್ಬಳು ಕಪಿಸ್ತ್ರೀಯಾಗಿ ಹುಟ್ಟಿಬಿಡು ಅಂತ ಶಾಪ ಕೊಟ್ಟ. ಕಪಿಯಂತೆ ಚಂಚಲ ಸ್ವಭಾವವನ್ನು ವ್ಯಕ್ತ ಮಾಡಿದೆ, ಆದ್ದರಿಂದ ಕಪಿಸ್ತ್ರೀಯಾಗಿ ಬಿಡು ಅಂತ ಹೀಗೆ ಶಾಪ ಕೊಟ್ಟಿದ್ದಿರಬೇಕು. ಅವಳು ಶಾಪದ ಪರಿಹಾರವನ್ನು ಕೂಡ ಕೇಳ್ಕೊಂಡಿದ್ಲು. ಈ ಕಪಿ ರೂಪದ ಪರಿಹಾರವನ್ನು ನನಗೆ ಹೇಳಿ ಅಂತ ಅವರನ್ನು ಕೇಳ್ಕೊಂಡಿದ್ಲು. ಆಗ ಅವ್ರು ಹೇಳಿದ್ರು, ಶಿವನ ತೇಜಸ್ಸಿನಿಂದಾಗಿ ನಿನ್ನಲ್ಲಿ ಒಂದು ಗರ್ಭ ಹುಟ್ಟುವ ತನಕ ನಿನಗೆ ಈ ಕಪಿ ರೂಪ ಇರ್ತದೆ ಅಂತ ಹೀಗೆ ಶಾಪದ ಪರಿಹಾರವನ್ನು ಕೊಟ್ಟಿದ್ರು. ಅದರಂತೆ ಶಿವಪಾರ್ವತಿಯರು ಕಪಿ ರೂಪದಲ್ಲಿದ್ದಾಗ ಅವರಿಂದ ಏನು ಗರ್ಭ ಉತ್ಪನ್ನ ಆಗಿತ್ತು, ಆ ಗರ್ಭವನ್ನು ವಾಯುದೇವ ಈ ಪುಂಜಿಕ ಸ್ಥಳೀಯ ಗರ್ಭಕ್ಕೆ ಮುಟ್ಟಿಸಿದ್ದ. ಹಾಗಾಗಿ ಅವಳು ಆ ಹನುಮಂತ ಅನ್ನುವ ಹೆಸರಿನ ಕಪಿಯ ಮುಖದ ಮಗನನ್ನು ಹೆತ್ತಳು. ಈ ಅಂಜನಾದೇವಿ ಆ ಶಿವನ ತೇಜಸ್ಸಿನಿಂದ ಹುಟ್ಟಿದ ಗರ್ಭವನ್ನು ತನ್ನ ಉದರದಲ್ಲಿ ಹೊತ್ತಾಗಲೂ ಕೂಡ ಆ ಗರ್ಭಕ್ಕೆ ನಾನಾ ಥರದ ಆತಂಕಗಳು ಬಂದಿದ್ವು. ಹನುಮಂತ ಬಾಲಕನಾಗಿದ್ದಾಗ ಏನೇನು ಲೀಲೆಗಳನ್ನು ತೋರಿಸಿದ್ದ ಅಂತೆಲ್ಲ ಹೇಳಿದ್ವಿ. ಗರ್ಭದಲ್ಲಿದ್ದಾಗಲೂ ಕೂಡ ಅದಕ್ಕೆ ನಾನಾ ರೀತಿಯಾದ ಆತಂಕಗಳು ಬಂದಿದ್ವು ಅಂತ. ಆ ಆತಂಕಗಳು ಏನು ಅಂತಂದ್ರೆ, ವಾಲಿಗೆ ಆ ಸುದ್ದಿ ತಿಳಿಯಿತು. ವಾಲಿ ಆಗಾಗಲೇ ರಾಕ್ಷಸ ರಾಜ್ಯದ ಅಧಿಪತಿಯಾಗಿದ್ದ. ಈ ರುದ್ರನ ತೇಜಸ್ಸಿನಿಂದ ಇಂಥ ಒಬ್ಬ ಬಲಿಷ್ಠ ಪುತ್ರ ನಮ್ಮ ವಂಶದಲ್ಲೇ, ಅಂತ ಕಪಿಗಳ ವಂಶದಲ್ಲೇ, ಅಂಜನ ಕೇಸರಿ ಇವರ ಪರಿಚಯ ವಾಲಿಗಿತ್ತು. ಹಾಗಾಗಿ ಒಂದು ಅಂಥ ಮಗು ಏನಾದ್ರು ಹುಟ್ಟಿಬಿಟ್ರೆ ಕಪಿಗಳ ಸಾಮ್ರಾಜ್ಯದ ಮೇಲೆ ತನಗೇನು ಹಿಡಿತಾ ಇದೆ, ಈ ಹಿಡಿತಕ್ಕೆ ಧಕ್ಕೆ ಬಂದು ಒದಗಬಹುದು ಅಂತ ವಾಲಿ ವಿಚಾರ ಮಾಡಿದ್ದ. ಹಾಗಾಗಿ ಅವನೇನು ಮಾಡಿದ, ನಾರದನ ಸಲಹೆಗೆ ಅನುಸಾರವಾಗಿ ನಾರದ ಅಲ್ಲಿ ಬಂದು ಅವನಿಗೊಂದೇನೋ ದುರ್ಬೋಧನೆ ಮಾಡಿಬಿಟ್ಟಿದ್ದ. ಆ ದುರ್ಬೋಧನೆಗೆ ಅನುಸಾರವಾಗಿ ಅವನು ಪಂಚಲೋಹಗಳನ್ನು, ಬಂಗಾರ, ಬೆಳ್ಳಿ, ಕಬ್ಬಿಣ, ಟಿನ್ ಅಂದರೆ ಸತು ಅಲ್ಲ, ಸತು, ಜಿಂಕ್, ತಾಮ್ರ ಮತ್ತು ಹಿತ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಕಾರ ಗೋಲ್ಡ್, ಕಾಪರ್, ಐರನ್, ಟಿನ್ ಆ್ಯಂಡ್ ಜಿಂಕ್ ಅಂತ ಹೇಳ್ತಾರೆ. ಇಲ್ಲಿ ಅಂತೂ ಪಂಚಲೋಹಗಳು. ಆ ಪಂಚಲೋಹಗಳ ಒಂದು ಮಿಶ್ರಣವನ್ನು ಅದು ವಿಷದ ರೂಪವಾಗಿ ಪರಿಣಾಮ ಹೊಂದುತ್ತದೆ ಅನ್ನೋ ಕಾರಣಕ್ಕಾಗಿ ಆತನಿಗೆ ಕುಡಿಸಿಬಿಟ್ಟಿದ್ದ. ಆದರೆ ಆ ವಿಷದ ಮಿಶ್ರಣವೂ ಕೂಡ ಆ ಗರ್ಭಕ್ಕೆ ಏನೂ ತೊಂದರೆ ಮಾಡಲಿಕ್ಕೆ ಆಗಲಿಲ್ಲ. ಆ ಪಂಚಲೋಹದ ಮಿಶ್ರಣದಿಂದ
ಆ ಗರ್ಭಕ್ಕೆ ತೊಂದರೆ ಆಗೋದು ಬದಲಾಗಿ ಪಂಚಲೋಹದ ಒಂದು ಆಭರಣ ಆ ಗರ್ಭಸ್ಥ ಶಿಶುವಿಗೆ ಅದು ಹುಟ್ಟಿದಾಗಲೇ ಇತ್ತು ಅಂತ ಹೇಳ್ತದೆ ಕಂಬರಾಮಾಯಣ. ಕಿವಿಗೆ ಹಾಕೊಳ್ಳುವಂಥ ಒಂದು ಆಭರಣ, ಆ ಕಿವಿಗೆ ಹಾಕೊಳ್ಳುವಂಥ ಆಭರಣ ಸಮೇತನಾಗೆ ಹನುಮಂತ ಹುಟ್ಟಿದ. ಇದೆಲ್ಲ ಕಂಬರಾಮಾಯಣದ ಪೂರ್ವಕಾಂಡದ ಭಾಗದಲ್ಲಿ ಬಂದಂಥ ಕಥೆ ಇದು. ಉಳಿದುದೆಲ್ಲ ಆತನಿಗೆ ವರ ಸಿಕ್ಕಿದ್ದು, ಅದು ಸೂರ್ಯನನ್ನ ಹಣ್ಣು ಅಂತ ಭಾವಿಸಿ ಸೂರ್ಯನನ್ನು ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟದ್ದು, ಆಗ ಇಂದ್ರನ ವಜ್ರಾಯುಧದ ಆಘಾತ ಆಗಿದ್ದು, ಅದೆಲ್ಲ ನಮ್ಗೆ ಕಥೆ ಗೊತ್ತಿದ್ದೇ ಇದೆ. ಉಳಿದೆಲ್ಲ ದೇವತೆಗಳು ಆಗ ಅಲ್ಲಿಗೆ ಬಂದು ಆ ಹನುಮಂತನಿಗೆ ವಾಯುದೇವನಿಗೆ ಇಬ್ಬರಿಗೂ ಸಮಾಧಾನ ಮಾಡಿ, ಆ ಹನುಮಂತನಿಗೆ ಎಲ್ಲ ದೇವತೆಗಳ ಶಕ್ತಿಯೂ ಕೂಡ ಇರಲಿ, ಯಾವ ದೇವತೆಯ ಆಯುಧನೂ ಕೂಡ ಆತನನ್ನು ಘಾಸಿಗೊಳಿಸಲೇ ಇರಲಿ ಅಂತ ಹೀಗೆಲ್ಲ ವರ ಕೊಟ್ಟದ್ದು. ಆ ಕಥೆಗೆ ಅದೆಲ್ಲ ಕಥೆ ನಿಮಗೆ ಗೊತ್ತಿದ್ದೇ ಇದೆ. ಆ ಹನುಮಂತನ ಇನ್ನೂ ಕೆಲವು ಮಹತ್ವಗಳನ್ನೆಲ್ಲ ಈ ಪುರಾಣ ವಿಶ್ವಕೋಶದಲ್ಲಿ, ಪುರಾಣಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ವರ್ಣನೆ ಮಾಡ್ತಾರೆ. ನೀವು ಅದನ್ನೆಲ್ಲ ಕೇಳಿರಬೇಕು. ಒಂದು ಸಂಗೀತ ಸ್ಪರ್ಧೆಯಲ್ಲಿ ಒಮ್ಮೆ ಆತ ನಾರದನನ್ನು ಕೂಡ ಸೋಲಿಸಿಬಿಟ್ಟಿದ್ದ ಅಂತಿದೆ. ಕಲ್ಲು ಕರಗಿ ನಾರದನ ವೀಣೆ ಆ ಕಲ್ಲು ಕರಗಿದ ಕಲ್ಲಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿತ್ತು ಅಂತೆಲ್ಲ ಕಥೆ ಇದೆ. ಅದು ಅದ್ಭುತ ರಾಮಾಯಣದ ಕಥೆ ಅಂತದ್ದು. ಅಲ್ಲಿ ಆ ಕಥೆಯನ್ನ ನೋಡ್ತೇವೆ. ಹೀಗೆ ಕಾಶಿಕಾ ರಹಸ್ಯ ಅನ್ನೋದು ಅದು ಯಾವ ಪುರಾಣದಲ್ಲಿ ಬಂದದ್ದು ಅಂತ ಗೊತ್ತಿಲ್ಲ, ಅಂತೂ ಆ ಪುರಾಣದಲ್ಲಿ ಬಂದಂತೆ ಅದು ಅವನ ಆ ಹನುಮಂತನ ಹುಟ್ಟಿನ ಮಹತ್ವವನ್ನು ಹೇಳುವಂಥ ಒಂದು ಕಥೆ ಇದೆ. ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ 17ನೇ ಸರ್ಗವನ್ನು ಶ್ರವಣ ಮಾಡಬೇಕು. ತತಃ ಕುಮುದಷಂಡಾಭಃ ನಿರ್ಮಲಃ ನಿರ್ಮಲಂ ಸ್ವಯಂ ಪ್ರಜಗಾಮ ನಭಶ್ಚಂದ್ರಃ ಹಂಸಃ ನೀಲಮಿವೋದಕಂ. ಚಂದ್ರನ ಉದಯ ಅವಾಗಲೇ ಆಗಿತ್ತು. ಆದರೆ ಹನುಮಂತ ಸೀತೆಯನ್ನು ನೋಡುವ ಸಂದರ್ಭದಲ್ಲಿ ಚಂದ್ರ ಆಕಾಶದ ಮಧ್ಯಭಾಗಕ್ಕೆ ಬಂದು ತಲುಪಿದ್ದ. ಸಾಚಿವ್ಯಮಿವ ಕುರುವನ್ ಸಪ್ರಭಯ ನಿರ್ಮಲ ಪ್ರಭಃ ಚಂದ್ರಮಾ ರಶ್ಮಿಭಿಶೀತೈಃ ಶಿಶೇವೇ ಪವನಾತ್ಮಜಂ ತದರ್ಶ ತತಃ ಸೀತಾಂ ಪೂರ್ಣಚಂದ್ರ ನಿಭಾನನಂ ಶೋಕಭಾರೈರಿವನ್ಯಸ್ತಾಂ ಭಾರೈಃ ನಾವಮಿವಾಂಭುತಿ ದಿದೃಕ್ಷಮಾಣಃ ವೈದೇಹೀಂ ಹನುಮಾನ್ ಮಾರುತಾತ್ಮಜಃ ತದರ್ಶ ಅವಿದೂರಸ್ಥಾಃ ರಾಕ್ಷಸೀರ್ಘೋರದರ್ಶನಾಃ ಏಕಾಕ್ಷೀಂ ಏಕಕರ್ಣಾಂ ಚ ಕರ್ಣಪ್ರಾವರಣಾಂ ತಥಾ ಅಕರ್ಣಾಂ ಶಂಕುಕರ್ಣಾಂ ಚ ಮಸ್ತಕೋಚ್ಛ್ವಾಸನಾಸ್ತಿಕಾಂ. ಹನುಮಂತ ಆ ಸೀತೆಯ ಸುತ್ತಲೂ ನಾನಾ ಸ್ವರೂಪ ಇದ್ದಂಥ ರಾಕ್ಷಸಿಯರನ್ನು ನೋಡಿದ. ಅವ್ರು ಎಂಥವ್ರಂದ್ರೆ, ಒಬ್ಬರಿಗೆ ಒಂದೇ ಕಣ್ಣು, ಮತ್ತೊಬ್ಬರಿಗೆ ಒಂದೇ ಕಿವಿ, ಮತ್ತೊಬ್ಬರಿಗೆ ಇಡೀ ತಲೆಯನ್ನೇ ಮುಚ್ಚಿಕೊಂಡು ಹೋಗುವಂತೆ ವಿಶಾಲವಾದ ಕಿವಿ ಇತ್ತು. ಕೆಲವರಿಗೆ ಕಿವಿ ಮೇಲ್ಮುಖವಾಗಿತ್ತು. ನಮ್ಮ ಕಿವಿಗಳು, ಕಿವಿಯಲ್ಲ ಮೂಗು ನಮ್ಮದು ಕೆಳಮುಖವಾಗಿದ್ದರೆ ಅವರ ಮೂಗು ಮೇಲ್ಮುಖವಾಗಿತ್ತಂತೆ. ಅತಿ ದಪ್ಪ ಇದ್ದದ್ದು ತಲೆ ಕೆಲವರಿಗೆ, ತೆಳ್ಳಗಿದ್ದದ್ದು ತಲೆ ಮತ್ತೆ ಕೆಲವರಿಗೆ. ತಲೆ ಮೇಲೆ ವಿಪುಲವಾಗಿ ಕೂದಲು ಕೆಲವರಿಗಿದ್ರೆ ಇನ್ನು ಕೆಲವರಿಗೆ ಕೂದಲೇ ಇರಲಿಲ್ಲ. ಉಣ್ಣೆಯಂತೆ ಗುಂಗುರಾದ ಕೂದಲು ಮತ್ತೆ ಕೆಲವರಿಗೆ. ಜೋತಾಡ್ತಿರುವಂಥ ಕಿವಿ ಮತ್ತು ಹಣೆ ಕೆಲವರಿಗೆ ತುಟಿಯೇ ಕಾಣ್ತಿರ್ಲಿಲ್ಲ. ಅವರು ತುಟಿ ಎಲ್ಲಿತ್ತು ಅಂತ ಕಾಣುವಂತಿರ್ಲಿಲ್ಲ. ಮುಖ ಜೋತು ಬಿದ್ದವರು ಕೆಲವರು, ದೀರ್ಘವಾದ ಕೈ ಇದ್ದವರು ಕೆಲವರು. ಸೊಂಟದ ಮೇಲ್ಭಾಗ ಅತಿ ಗಿಡ್ಡವಾಗಿತ್ತು, ಕೆಳಭಾಗ ಅತಿ ದೀರ್ಘವಾಗಿದ್ದವರು ಕೆಲವರು. ಇನ್ನು ಕೆಲವರು ಆ ಸೊಂಟದ ಮೇಲ್ಭಾಗನೇ ಅತಿ ಎತ್ತರ, ಕೆಳಭಾಗ ಅತಿ ಗಿಡ್ಡಾಗಿತ್ತು. ಗೂನು ಬೆನ್ನಿನ ರಾಕ್ಷಸಿಯರಿದ್ರು, ಸ್ಥೂಲವಾದಂಥ ಮೊಣಕಾಲಿದ್ದವರು, ಕುಳ್ಳಿಯರಿದ್ರು, ಉಬ್ಬಿದ ಹಲ್ಲಿದ್ದವರಿದ್ರು, ತೆಗ್ಗಾದಂಥ ಮುಖ ಇದ್ದವರಿದ್ರು. ಕಂದು ಹಳದಿ ಬಣ್ಣದ ಕಣ್ಣಿನವರು ಕೆಲವರು, ಕಪ್ಪು ಬಣ್ಣದ ಕಣ್ಣಿನವರು ಕೆಲವರು. ಕೆಲವರು ಕೋಪ ಸ್ವಭಾವದವರಿದ್ರು, ಕೆಲವರು ಶಾಂತ ಸ್ವಭಾವದವರಿದ್ರು, ಇನ್ನು ಕೆಲವರು ಜಗಳ ಗಂಟಿಯರಿದ್ರು. ಅವರಲ್ಲಿ ಕಾಲದಂಡಗಳನ್ನ, ಕಬ್ಬಿಣದ ಆಯುಧಗಳನ್ನು ಕೆಲವರು ಕೈಯಲ್ಲಿ ಹಿಡ್ಕೊಂಡಿದ್ರು, ಶೂಲಾಯುಧಗಳನ್ನ, ಪಾಶ ಮುದ್ಗರಗಳನ್ನ ಕೆಲವರು ಕೈಯಲ್ಲಿ ಹಿಡ್ಕೊಂಡಿದ್ರು. ಕೆಲವರಿಗೆ ಹಂದಿಯ ಮುಖ, ಜಿಂಕೆ, ಸಿಂಹ, ಎಮ್ಮೆ, ಆಡು, ಗುಳ್ಳೇನರಿ ಇವೇ ಮೊದಲಾದ ಪ್ರಾಣಿಗಳ ಮುಖ. ಕೆಲವರಿಗೆ ಆನೆಯ ಕಾಲಿನಂಥ ಕಾಲು, ಕೆಲವರಿಗೆ ಒಂಟೆಯಂತೆ ಕಾಲು, ಮತ್ತು ಕೆಲವರಿಗೆ ಕುದುರೆಯಂತೆ ಕಾಲುಗಳು. ಕೆಲವರಿಗೆ ಕಿವಿಗಳು ಕತ್ತೆ, ಕುದುರೆ, ಹಸು, ಆನೆ, ಕಪಿ ಮೊದಲಾದ ಪ್ರಾಣಿಗಳಂತೆ. ಕೆಲವರಿಗೆ ನೀಳವಾದ ಮೂಗು, ಕೆಲವರಿಗೆ ಅಡ್ಡವಾದ ಮೂಗು. ಮುಖದಲ್ಲಿ ಮೇಲ್ಮುಖನೂ ಅಲ್ಲ ಕೆಳಮುಖನೂ ಅಲ್ಲ,
ಅಡ್ಡವಾದಂತಹ ಮೂಗಿದ್ದವರು ಇನ್ನು ಕೆಲವರು. ಕೆಲವರಿಗೆ ಆನೆಯ ಮೂಗಿತ್ತು, ಕೆಲವರಿಗೆ ಹಣೆಯ ಮೇಲೆ ಮೂಗಿತ್ತು, ಕೆಲವರಿಗೆ ದೊಡ್ಡ ದೊಡ್ಡ ಹೆಜ್ಜೆಗಳಿದ್ದವು, ಕೆಲವರಿಗೆ ಹಸುವಿನ ಪಾದದಂತೆ ಹಸುವಿನ ಗೊರಸಿನಂತೆ ಕಾಲಿತ್ತು, ಕೆಲವರಿಗೆ ಕೂದಲು ಕೇವಲ ಚಂಡಿಕೆಯ ರೂಪದಲ್ಲಿ ಶಿಖಾ ರೂಪದಲ್ಲಿ ಇತ್ತು, ಅಳತೆಗೆ ಮೀರಿದಂಥ ತಲೆ ಕುತ್ತಿಗೆ ಕೆಲವರದು, ಅಳತೆಗೆ ಮೀರಿದಂಥ ಹೊಟ್ಟೆ, ಮುಖ, ನಾಸಿಕ ಮೊದಲಾದವ್ರದ್ದು, ಉದ್ದವಾದ ನಾಲಿಗೆ ಇದ್ದವರು ಕೆಲವರು, ಆಡು, ಆನೆ, ಹಸು, ಹಂದಿ, ಕುದುರೆ, ಒಂಟೆ, ಕತ್ತೆ ಮೊದಲಾದಂಥ ಪ್ರಾಣಿಗಳ ಮುಖ ಇದ್ದವರು, ಕೆಲವರು ಕರಾಲವಾದಂಥ ಮುಖ ಇದ್ದವರು, ಕೆಲವರು ಸುಂದರಿಯರಾದವರು. ಅವರೆಲ್ಲರೂ ಸದಾ ಮಧುಪಾನ ಮಾಡ್ತಿದ್ರು, ಮದ್ಯಪಾನ ಮಾಡ್ತಿದ್ರು. ಮಾಂಸ ಭಕ್ಷಣದಲ್ಲಿ, ಸುರಾಪಾನದಲ್ಲಿ ಅವರಿಗೆ ವಿಶೇಷವಾದ ಆಸಕ್ತಿ. ಹಾಗಾಗಿ ಅವರ ಶರೀರ ರಕ್ತ ಮಾಂಸಗಳಿಂದ ನೆನೆದು ಹೋಗಿಬಿಟ್ಟಿತ್ತು. ನೋಡುವವರಿಗೆ ಭಯ ಆಗುವಂಥ ಅವರ ವರ್ತನೆ ಇತ್ತು. ಶಿಂಶುಪಾ ವೃಕ್ಷದ ಸುತ್ತಮುತ್ತಲೂ ಅವರು ಕೂತ್ಕೊಂಡಿದ್ದದನ್ನ ಹನುಮಂತ ನೋಡಿದ. ಅವರ ನಡುವೆ ಕಾಂತಿಹೀನಳಾಗಿ, ಶೋಕದಿಂದ ಪರಿತ್ಯಕ್ತಳಾಗಿ, ಆಕಾಶದಿಂದ ಭೂಮಿಗೆ ಉದುರು ಬಿದ್ದ ನಕ್ಷತ್ರದಂತೆ ಆ ಸೀತೆ ಕಾಣಿಸ್ಕೋತಾ ಇದ್ಲು. ಅನೇಕ ದಿವಸಗಳ ಕಾಲ ಪತಿಯ ದರ್ಶನವೇ ಆಗಿರಲಿಲ್ಲ. ಆದ್ರಿಂದ ಬಹಳವಾಗಿ ಅವಳು ಕಂಗೆಟ್ಟಿದ್ಲು. ಹೆಣ್ಣಾನೆಯ ಸುತ್ತಮುತ್ತಲೂ ಸಿಂಹಗಳ ಗುಂಪು ಇದ್ದಂತೆ ಅವಳು ಕಾಣಿಸ್ಕೊಳ್ತಾ ಇದ್ಲು. ಅಭ್ಯಂಗ ಅಂದರೆ ಎಣ್ಣೆಯ ಸಂಸ್ಕಾರ ಮೊದಲಾದವುಗಳು ಇಲ್ಲದಿದ್ದ ಕಾರಣ ಅವಳ ಶರೀರ ಮಲಿನವಾಗಿತ್ತು. ವಾದಕ ನಿಲ್ಲದೆ, ವೀಣೆಯನ್ನು ನುಡಿಸಬೇಕಾದಂಥ ವಾದಕ ಇಲ್ಲದೆ ಪರಿತ್ಯಕ್ತವಾದಂಥ ನೆಲದ ಮೇಲೆ ಬಿದ್ದಂಥ ವೀಣೆಯಂತೆ ಅವಳು ಕಾಣ್ತಾ ಇದ್ಲು. ಕ್ರೂರ ಗ್ರಹಗಳಿಂದ, ರಾಹುಕೇತು ಮೊದಲಾದ ಗ್ರಹಗಳಿಂದ ಸುತ್ತುವರಿಯಲ್ಪಟ್ಟಂಥ ರೋಹಿಣಿ ನಕ್ಷತ್ರದಂತೆ ಅವಳು ಕಾಣಿಸ್ತಾ ಇದ್ಲು. ಮುಖದಲ್ಲಿ ಒಮ್ಮೆ ದೈನ್ಯ, ಬಹಳ ದುಃಖ ಕಾಣಿಸ್ಕೋತಾ ಇತ್ತು. ಮತ್ತೊಮ್ಮೆ ರಾಮನ ನಾಮಸ್ಮರಣೆ ಮಾಡಿದ ಕೂಡಲೇ ಆ ದೈನ್ಯದ ಭಾವ ಅಳಿಸಿ ಹೋಗಿ ಸಂತೋಷ, ಪ್ರಸನ್ನತೆ ಅವಳು ಮುಖದಲ್ಲಿ ಕಾಣಿಸ್ಕೋತಾ ಇದ್ಲು. ಅಂತ ಹನುಮಂತ ಆ ಸೀತೆಯನ್ನು ನೋಡಿದ. ನೋಡಿ ರಾಮನಿಗೆ ನಮಸ್ಕಾರ ಮಾಡಿದ. ಲಕ್ಷ್ಮಣನನ್ನು ಕೂಡ ನೆನಪು ಮಾಡಿಕೊಂಡ. ಆ ಶಿಂಶುಪಾ ವೃಕ್ಷದ ಎಲೆಗಳಲ್ಲಿಯೇ ಮತ್ತೆ ಆತ ಅಡಗಿಕೊಂಡ್ಬಿಟ್ಟ. ಅಕರ್ಣಾಂ ಶಂಕುಕರ್ಣಾಂಚ ಮಸ್ತಕ ಉಚ್ಛ್ವಾಸನಾಸಿಕಾಂ ಅತಿಕಾಯ ಉತ್ತಮಾಂಗೀಂ ಚ ತನು ದೀರ್ಘ ಶಿರೋರುಹಾಂ ಧ್ವಸ್ತಕೇಶೀಂ ತಥಾ ಕೇಶೀಂ ಕೇಶ ಕಂಬಲಧಾರಿಣೀಂ ಲಂಬಕರ್ಣ ಲಲಾಟಾಂ ಚ ಲಂಬೋದರ ಪಯೋಧರಾಂ ಲಂಬೋಷ್ಠೀಂ ಚುಬುಕೋಷ್ಠೀಂ ಚ ಲಂಬಾಸ್ಯಾಂ ಲಂಬಜಾನುಕಾಂ ರಸ್ವದೀರ್ಘಾಂ ತಥಾ ಕುಬ್ಜಾಂ ವಿಕಟಾಂ ವಾಮನಾಂ ತಥಾ ಕರಾಲಾಂ ಭುಗ್ನವಕ್ತ್ರಾಂ ಚ ಪಿಂಗಾಕ್ಷೀಂ ವಿಕೃತಾನನಾಂ ವಿಕೃತಾಃ ಪಿಂಗಲಾಃ ಕಾಲೀಃ ಕ್ರೋಧನಾಃ ಕಲಹಪ್ರಿಯಾಃ ಕಾಲ ಆಯಸ ಮಹಾಶೂಲ ಕೂಟಮುದ್ಗರಧಾರಿಣೀಃ ವರಾಹ ಮೃಗ ಶಾರ್ದೂಲ ಮಹಿಷ ಅಜ ಅಶಿವಮುಖೀಃ ಗಜ ಉಷ್ಟ್ರ ಹಯಪಾದೀಶ್ಚ ನಿಖಾತ ಶಿರಸಃ ಅಪರಾಹ ಏಕಹಸ್ತ ಏಕಪಾದಾಶ್ಚ ಖರಕರ್ಣ್ಯಃ ಶಕರ್ಣಿಕಾಃ ಗೋಕರ್ಣೀಃ ಹಸ್ತಕರ್ಣೀಶ್ಚ ಹರಿಕರ್ಣೀಃ ತಥಾ ಅಪರಾಹ ಅನಾಸಾಃ ಅತಿನಾಸಾಶ್ಚ ತಿರ್ಯಂನಾಸಾಃ ವಿನಾಸಿಕಾಃ ಗಜ ಸನ್ನಿಭ ನಾಸಾಶ್ಚ ಲಲಾಟ ಉಚ್ಛ್ವಾಸನಾಸಿಕಾಃ ಹಸ್ತಿಪಾದಾಃ ಮಹಾಪಾದಾಃ ಗೋಪಾದಾಃ ಪಾದಚೂಡಿಕಾಃ ಅತಿಮಾತ್ರ ಶಿರೋಗ್ರೀವಾಃ ಅತಿಮಾತ್ರ ಕೃತ ಉದರೀಃ ಅತಿಮಾತ್ರ ಆಸ್ಯ ನೇತ್ರಾಶ್ಚ ದೀರ್ಘ ಜಿಹ್ವಾ ನಖಾಸ್ತಥಾ ಅಜಾಮುಖೀಃ ಹಸ್ತಿಮುಖೀಃ ಗೋಮುಖೀಃ ಸೂಕರೀಮುಖೀಃ ಹಯ ಉಷ್ಟ್ರ ಖರ ವಕ್ತ್ರಾಶ್ಚ ರಾಕ್ಷಸೀ ಘೋರದರ್ಶನಾಃ ಶೂಲಮುದ್ಗರ ಹಸ್ತಾಶ್ಚ ಕ್ರೋಧನಾಃ ಕಲಹಪ್ರಿಯಾಃ ಕರಾಲಾಃ ಧೂಮ್ರಕೇಶೀಶ್ಚ ರಾಕ್ಷಸೀಃ ವಿಕೃತಾನನಾಃ ಪಿಬಂತೀಃ ಸತತಂ ಪಾನಂ ಸದಾ ಮಾಂಸಸುರಾಪ್ರಿಯಾಃ ಮಾಂಸಶೋಣಿತ ದಿಗ್ಧಾಂಗೀಃ ಮಾಂಸಶೋಣಿತ ಭೋಜನಾಃ ತಾ ದದರ್ಶ ಕಪಿಶ್ರೇಷ್ಠಃ ರೋಮಹರ್ಷಣ ದರ್ಶನಾಃ ಸ್ಕಂಧವಂತಮುಪಾಸೀನಾಃ ಪರಿವಾರ್ಯ ವನಸ್ಪತಿಂ ತಸ್ಯ ಅಧಸ್ತಾಚ್ಚ ತಾಂ ದೇವೀಂ ರಾಜಪುತ್ರೀಮನಿಂದಿತಾಂ ಲಕ್ಷಯಾಮಾಸ ಲಕ್ಷ್ಮೀವಾನ್ ಹನುಮಾನ್ ಜನಕಾತ್ಮಜಾಂ. ನಿಷ್ಪ್ರಭಾಂ ಶೋಕಸಂತಪ್ತಾಂ ಮಲಸಂಕುಲ ಮೂರ್ಧಜಾಂ ಕ್ಷೀಣಪುಣ್ಯಾಂ ಚ್ಯುತಾಂ ಭೂಮೌ ತಾರಾಂ ನಿಪತಿತಾಮಿವ ಚಾರಿತ್ರ್ಯ ವ್ಯಪದೇಶಾಢ್ಯಾಂ ಭರ್ತೃದರ್ಶನ ದುರ್ಗತಾಂ
ಭೂಷಣೈಃ ಉತ್ತಮೈಃ ಹೀನಾಂ ಭರ್ತೃವಾತ್ಸಲ್ಯಭೂಷಣಾಂ ರಾಕ್ಷಸ ಅಧಿಪ ಸಮೃದ್ಧಾಂ ಬಂಧುಪಿಶ್ಚ ವಿನಾ ಅಕೃತಾಂ ವಿಯೂಥಾಂ ಸಿಂಹ ಸಮೃದ್ಧಾಂ ಬದ್ಧಾಂ ಗಜವಧೂಮಿವ ಚಂದ್ರರೇಖಾಂ ಪಯೋದಾಂತೆ ಶಾರದಾಭ್ರೈರಿವಾವೃತಾಂ ಕ್ಲಿಷ್ಟರೂಪಾಂ ಅಸಂಸ್ಪರ್ಶಾತ್ ಅಯುಕ್ತಾಮಿವ ವಲ್ಲಕೀಂ ಸೀತಾಂ ಭರ್ತೃವಶೇ ಯುಕ್ತಾಂ ಅಯುಕ್ತಾಂ ರಾಕ್ಷಸೀವಶೇ ಅಶೋಕವನಿಕಾ ಮಧ್ಯೆ ಶೋಕಸಾಗರಮಾಪ್ಲುತಾಂ ತಾಭಿಃ ಪರಿವೃತಾಂ ತತ್ರ ಸಗೃಹಾಮಿವ ರೋಹಿಣೀಂ ದದರ್ಶ ಹನುಮಾನ್ ದೇವೀಂ ಲತಾಂ ಕುಸುಮಿತಾಮಿವ ಸಾ ಮಲೇನ ಚ ದಿಗ್ಧಾಂಗೀ ವಪುಷಾ ಚ ಅಪಿ ಅಲಂಕೃತಾ ಮೃಣಾಲಿ ಪಂಕದಿಗ್ಧೇವ ವಿಭಾತಿ ನ ವಿಭಾತಿ ಚ ಮಲಿನೇನ ತು ವಸ್ತ್ರೇಣ ಪರಿಕ್ಲಿಷ್ಟೇನ ಭಾಮಿನೀಂ ಸಂವೃತಾಂ ಮೃಗಶಾವಾಕ್ಷೀಂ ದದರ್ಶ ಹನುಮಾನ್ ಕಪಿಃ ತಾಂ ದೇವೀಂ ದೀನವದನಾಂ ಅದೀನಾಂ ಭರ್ತೃತೇಜಸ ರಕ್ಷಿತಾಂ ಸ್ವೇನ ಶೀಲೇನ ಸೀತಾಮಸಿತಲೋಚನಾಂ ತಾಂ ದೃಷ್ಟ್ವಾ ಹನುಮಾನ್ ಸೀತಾಂ ಮೃಗಶಾವನಿಭೇಕ್ಷಣಾಂ ಮೃಗಕನ್ಯಾಮಿವ ತ್ರಸ್ತಾಂ ವೀಕ್ಷಮಾಣಾಂ ಸಮಂತತಃ ದಹಂತೀಮಿವ ನಿಶ್ವಾಸೈಃ ವೃಕ್ಷಾನ್ ಪಲ್ಲವಧಾರಿಣಃ ಸಂಘಾತಮಿವ ಶೋಕಾನಾಂ ದುಃಖಸ್ಯ ಊರ್ಮಿಮಿವೋತ್ಥಿತಾಂ ತಾಂ ಕ್ಷಮಾಂ ಸುವಿಭಕ್ತಾಂಗೀಂ ವಿನಾಭರಣಶೋಭಿನೀಂ ಪ್ರಹರ್ಷಮತುಲಂ ಲೇಭೆ ಮಾರುತಿ ಪ್ರೇಕ್ಷ್ಯ ಮೈಥಿಲೀಂ ಹರ್ಷಜಾನಿ ಚ ಸೋಷ್ಣೀಂ ತಾಂ ದೃಷ್ಟ್ವಾ ಮುದಿರೇಕ್ಷಣಾಂ ಮುಮೋಚ ಹನುಮಾಸ್ತತ್ರ ನಮಶ್ಚಕ್ರೆ ಚ ರಾಘವಂ ನಮಸ್ಕೃತ್ವಾ ಚ ರಾಮಾಯ ಲಕ್ಷ್ಮಣಾಯ ಚ ವೀರ್ಯವಾನ್ ಸೀತಾದರ್ಶನ ಸಂಹೃಷ್ಟಃ ಹನುಮಾನ್ ಸಂವೃತಃ ಅಭವತ್ ಇತಿ ಆರ್ಷೇ ಶ್ರೀರಾಮಾಯಣೆ वाल्मीकिये आदिकाव्ये श्रीमत्सुन्दरकाण्डे 17 सर्गः। तथा विप्रेक्षमाणस्य वनं पुष्पितपादपं विचिन्वितश्च वैदेहीं किञ्चिच्छेषा निशा अभवत् षडङ्गवेदविदुषां क्रतुप्रवरयाजिनां शुश्राव ब्रह्मघोषांश्च त्रिरात्रे ब्रह्मरक्षसाम् अथ मङ्गलवादित्रैः शब्दैः श्रोत्रमनोहरैः प्राबुध्यत महाबाहुः दशग्रीवो महाबलः विबुध्यतु यथा कालं राक्षसेन्द्रः प्रतापवान् त्रस्तमाल्य अम्बरधरः वैदेहीम् अन्वचिन्तयत् भृशं नियुक्तस्तस्यां च मदनेन मदोत्कटः न स तं राक्षसः कामं शशाक आत्मने गूहितुं स सर्वाभरणैर्युक्तः बिभ्रत्स्रियमनुत्तमां तां नगैः बहुभिर्जुष्टां सर्वपुष्पफलोपकैः वृतां पुष्करिणीभिश्च नानापुष्प उपुषोपितां सदामैश्च विहगैः विचित्रां परमाद्भुतां। ಮುಂದೆ 18ನೇ ಸರ್ಗದಲ್ಲಿ ಈ ವರ್ಣನೆ ಇದೆ. ರಾತ್ರಿ ಸ್ವಲ್ಪ ಕಾಲ ಕಳೆದಿತ್ತು. ಪ್ರಾತಃ ಕಾಲದ ಸಮಯ ಬಂದಿದ್ದಿರಬೇಕು, ಪ್ರಾಯಶಃ ಬ್ರಾಹ್ಮಿ ಮುಹೂರ್ತ ಕೂಡ ಸಮೀಪಿಸಿದ್ದಿರಬೇಕು. ಆಗ 6 ಅಂಗಗಳಿಂದ ಸಮೇತವಾದ ವೇದವನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣರು, ಆ ರಾಕ್ಷಸ ಸಾಮ್ರಾಜ್ಯದಲ್ಲಿ ಏನಿದ್ದಾರಲ್ಲ, ಅವರು ವೇದವನ್ನು ಅಧ್ಯಯನ ಮಾಡೋದನ್ನು ಈ ಹನುಮಂತ ಕೇಳಿಸ್ಕೊಂಡ. ಆಗ ಆ ರಾವಣನಿಗೆ ಎಚ್ಚರ ಆಯಿತು. ಎಚ್ಚರ ಆದವನೇ ಇದ್ದಕ್ಕಿದ್ದಂಥ ಸೀತೆಯನ್ನು ನೆನಪು ಮಾಡಿಕೊಂಡ. ಸೀತೆಯನ್ನು ನೆನಪು ಮಾಡ್ಕೊಂಡ ಕೂಡಲೇ ಅವನ ಹೃದಯದೊಳಗೆ ಹತ್ತಿದ ಮನ್ಮಥ ಅವನನ್ನು ಆತ ಅಲ್ಲಿ ಮಲಗಲಿಕ್ಕೆ ಬಿಡಲಿಲ್ಲ ಅಂತ. ಕೂಡಲೇ ಸೀತೆಯನ್ನು ನೋಡೇ ಬಿಡಬೇಕು ಅಂತ ಅನಿಸ್ತು ಅವನಿಗೆ. ಅನೇಕ ಮಂಗಲವಾದ್ಯಗಳ ದನಿ ಕೇಳಿ ಬಂತು. ಆ ದಶಗ್ರೀವ ಎದ್ದು ನಿಂತ್ಕೊಂಡ. ಅವನ ಶರೀರದಲ್ಲಿದ್ದಂಥ ಆಭರಣಗಳು ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದ್ದವು. ಆತ ಎದ್ದು ಹೊರಗೆ ಬರ್ದ. ಇಹಾಮೃತೈಶ್ಚ ವಿವಿಧೈಃ ದುಷ್ಟಾಂ ದೃಷ್ಟಿಮನೋನ್ಮೈಃ ವೀಥೀಃ ಸಂಪ್ರೇಕ್ಷಮಾಣಾಶ್ಚ नाना मृगगणाकीर्णां फलैः प्रपतितैर्वृतां वीचीः सम्प्रेक्षमाणाश्च मणिकाञ्चनतोरणाः नाना मृगगणाकीर्णां फलैः प्रपतितैरावृताम् अशोकवनिकामेव प्राविशत् ಸಂತತ ದ್ರುಮಾಂ. ಅಶೋಕವನಕ್ಕೆ ಹೊರಟು ಬಂದ.
ಸೀತೆಯನ್ನು ಅವಾಗ ನೋಡಬೇಕು ಅಂತೇಳಿ. ಅಂಗನಾಶತ ಮಾತ್ರಂತು ತಮ್ಮ ವ್ರಜಂತ ಮನೋವ್ರಜತ 100 ಜನ, 100 ಅಂದರೆ ಅಥವಾ ಇನ್ನೂ ಹೆಚ್ಚು ಜನ ರಾವಣ ಹೊರಟ್ರೆ ಆತನನ್ನು ಹಿಂಬಾಲಿಸಿ ಹೊರಟಿತು. ಮಹೇಂದ್ರಮಿವ ಪೌಲಸ್ತ್ಯಂ ದೇವಗಂಧರ್ವಯೋಷಿತ ದೀಪಿಕಾ ಕಾಂಚನೀ ಕಾಚಿತ್ ಜಗೃಹುಸ್ತತ್ರ ಯೋಷಿತ ವಾಲು ವ್ಯಜನಹಸ್ತಾಶ್ಚ ಸಾಲವೃಂತಾನಿ ಚಾಪರೆ. ಅವರೆಲ್ಲ ರಾವಣನನ್ನು ಹಿಂಬಾಲಿಸಿ ಹೊರಟಾಗ ಅನೇಕ ಜನರು ಬಂಗಾರದ ದೀವಟಿಕೆಗಳನ್ನು ಹಿಡ್ಕೊಂಡಿದ್ರಂತೆ ಮುಂದೆ ಬೆಳಕಿನ ಅನುಕೂಲಕ್ಕಾಗಿ. ಕೆಲವರು ಬಂಗಾರದ ಕಲಶಗಳನ್ನು ನೀರಿನಿಂದ ತುಂಬಿದ್ದನ್ನು ಹಿಡ್ಕೊಂಡು ಹೊರಟಿದ್ರು. ರಾವಣ ಯಾವುದೇ ಸಂದರ್ಭದಲ್ಲಿ ಕುತ್ಕೊಳ್ಳಿಕ್ಕೆ ಬೇಕಾದ್ರೆ ಅವನಿಗೆ ಆಸನಗಳನ್ನು ಹಿಡಿದುಕೊಂಡು ಇನ್ನು ಕೆಲವರು ಪ್ರಯಾಣ ಮಾಡಿದ್ರು. ಮದುವೆಯಿಂದ ತುಂಬಿದಂಥ ಪಾನಪಾತ್ರೆಯನ್ನು ಮತ್ತೊಬ್ಬರು ಹಿಡ್ಕೊಂಡಿದ್ದು. ಶ್ವೇತಛತ್ರವನ್ನು ಹಿಡ್ಕೊಂಡು ಮತ್ತೊಬ್ಬಾಕೆ ರಾವಣನ ಹಿಂದೆ ಹೊರಟಿದ್ಲು. ಆ ಶ್ವೇತಛತ್ರಕ್ಕೆ ಬಂಗಾರದ ದಂಡ ಇತ್ತು. ಇವನೊಬ್ಬನೇ ಅಲ್ಲ, ಆ ಅಂತಃಪುರದ ಸ್ತ್ರೀಯರೆಲ್ಲ ಮದಪಾನ ಮಾಡಿದ್ರಿಂದಾಗಿ ಅವರ ಹೆಜ್ಜೆಗಳು ತಡವರಿಸ್ತಾ ಇದ್ದವು. ಅವರು ಶರೀರದ ಮೇಲೆ ಧರಿಸಿರುವಂತಹ ಆಭರಣಗಳೆಲ್ಲ ಅಸ್ತವ್ಯಸ್ತ ಆಗಿದ್ದವು. ತಲೆ ಕೂದಲೆಲ್ಲ ಕೆದರಿ ಹೋಗಿತ್ತು. ನಿದ್ರೆಯಿಂದ ಮತ್ತು ಮಧುಪಾನದ ಮದದಿಂದ ಅವರು ತತ್ತರಿಸಿ ಹೋಗಿದ್ರು. ಆ ರಾವಣನನ್ನ ಗೌರವಿಸುವ ಸಲುವಾಗಿ ಮತ್ತು ಸೀತೆಯನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿಯೂ ಕೂಡ, ಸೀತೆ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನು ನೋಡಬೇಕು ಅನ್ನುವ ಕುತೂಹಲಕ್ಕಾಗಿ ಕೂಡ ಅವರೆಲ್ಲ ರಾವಣನನ್ನ ಹಿಂಬಾಲಿಸಿದ್ರು. ವಾಲು ವ್ಯಜನಹಸ್ತಾಶ್ಚ ತಾಲವೃಂತಾನಿ ಚಾಪರಾಹ ಕಾಂಚನೈರಪಿ ಭೃಂಗಾರೈಃ ಜಸ್ರುಃ ಸಲಿಲಮಾಗ್ರತಃ ಮಂಡಲಾಗ್ರಾನ್ ಬೃಸೀಂ ಚೈವ ದೃಶ್ಯ ಅನ್ಯಾಹ ಪೃಷ್ಠತಃ ಯಯುಃ ಕಾಚಿದ್ ರತ್ನಮಯೀಂ ಸ್ಥಾಲೀಂ ಪೂರ್ಣಾಂ ಪಾನಸ್ಯ ಭಾಮಿನಿ ದಕ್ಷಿಣೇನೈವ ತದಾ ಜಗ್ರಾಹ ಪಾಣಿನ ರಾಜಹಂಸ ಪ್ರತೀಕಾಶಂ ಛತ್ರಂ ಪೂರ್ಣಶಶಿಪ್ರಭಂ ಸೌವರ್ಣದಂಡಮಪರಾ ಗೃಹೀತ್ವಾ ಪೃಷ್ಠತೋ ಯಯೌ ನಿದ್ರಾ ಮದಪರೀತಾಕ್ಷ್ಯಃ ರಾವಣಸ್ಯ ಉತ್ತಮಾ ಸ್ತ್ರಿಯಃ ಅನುಜಗ್ಮುಃ ಪತಿಂ ವೀರಂ ಘನಂ ವಿದ್ಯುಲ್ಲತಾಃ ಇವ ವ್ಯಾವಿದ್ಧ ಹಾರಕೇಯೂರಾಃ ಸಮಾಮೃತಿತ ವರ್ಣಕಾಃ ಸಮಾಗಲಿತ ಕೇಶಾಂತಾಃ ಸುಸ್ವೇದ ವದನಾಃ ತಥಾ ಘೂರ್ಣಂತ್ಯಃ ಮದ ಶೇಷೇಣ ನಿದ್ರಯಾ ಚ ಶುಭಾನನಾಃ ಸ್ವೇದ ಅಕ್ಲಿಷ್ಟ ಅಂಗಕುಸುಮಾಃ ಸುಮಾಲ್ಯ ಆಕುಲ ಮೂರ್ಧಜಾಃ ಪ್ರಯಾಂತಂ ನೈಋತಪತಿಂ ನಾರ್ಯಃ ಮದಿರಲೋಚನಾಃ ಬಹುಮಾನಾಶ್ಚ ಕಾಮಾಶ್ಚ ಪ್ರಿಯಾಃ ಭಾರ್ಯಾಃ ತಮನ್ವಯುಃ ಸ ಚ ಕಾಮಪರಾಧೀನಃ ಪತಿಸ್ತಾಸಾಂ ಮಹಾಬಲಃ ಸೀತಾಸಕ್ತಮನಾಃ ಮಂದಃ ಮಂದಾಂಚಿತ ಗತಿರ್ಬಭೌ ತತಃ ಕಾಂಚೀನಿನಾದಂ ಚ ನೂಪುರಾಣಾಂಚ ನಿಸ್ವನಂ ಶುಶ್ರಾವ ಪರಮಸ್ತ್ರೀಣಾಂ ಸಕಪಿರ್ಮಾರುತಾತ್ಮಜಃ. ಸ್ತ್ರೀಯರ ದೊಡ್ಡ ಹಿಂಡೆ ಅಲ್ಲಿ ಬರ್ತಿರೋದನ್ನ ಆ ಗೆಜ್ಜೆಯ ನಿನಾದದಿಂದ ಹನುಮಂತ ತಿಳಿದುಕೊಂಡ. ತಂಚ ಅಪ್ರತಿಮ ಕರ್ಮಾಣಂ ಅಚಿಂಚ ಬಲ ಪೌರುಷಂ ದ್ವಾರದೇಶ ಮನುಪ್ರಾಪ್ತಂ ದದರ್ಶ ಹನುಮಾನ್ ಕಪಿಃ. ರಾವಣನನ್ನು ನೋಡಿದ ಅವನು. ದೀಪಿಕಾಭಿರನೇಕಾಭಿಃ ಸಮಂತಾದವಭಾಸಿತಂ ಗಂಧತೈಲ ಅವಸಿಕ್ತಾಭಿಃ ಧ್ರಿಯಮಾಣಾಭಿಃ ಅಗ್ರತಃ ಕಾಮದರ್ಪಮದೈರ್ಯುಕ್ತಂ ಜಿಹ್ಮತಾಮ್ರಾಯತೆ ಕ್ಷಣಂ ಸಮಕ್ಷಮಿವ ಕಂದರ್ಪಂ ಅವಿದ್ಧಶರಾಸನಂ ಮಸಿತ ಅಮೃತ ಫೇನ ಆಭಂ ಅರಜೋ ವಸ್ತ್ರಮುತ್ತಮಂ ಸಲೀಲ ಮನುಕರ್ಷಂತಂ ವಿಮುಕ್ತಂ ಸಕ್ತ ಮಂಗದೆ ತಂ ಪತ್ರವಿಟಪೇ ಲೀನಃ ಪತ್ರಪುಷ್ಪಘನಾವೃತಃ ಸಮೀಪಮಿವ ಸಂಕ್ರಾಂತಂ ನಿಧ್ಯಾತುಮುಪಚಕ್ರಮೇ ಅವೇಕ್ಷಮಾಣಸ್ತು ತತೋ ದದರ್ಶ ಕಪಿಕುಂಜರಃ ರೂಪಯೌವನ ಸಂಪನ್ನ ರಾವಣಸ್ಯ ವರಸ್ತ್ರಿಯಃ ತಾಭಿಃ ಪರಿವೃತೋ ರಾಜ ಸ್ವರೂಪಾಭಿರ್ಮಹಾಯಶಾಃ ತನ್ಮೃಗ ದ್ವಿಜ ಸಂಘುಷ್ಟಂ ಪ್ರವಿಷ್ಟಃ ಪ್ರಮದಾವನಂ ಕ್ಷೀಭಃ ವಿಚಿತ್ರಾಭರಣಃ ಶಂಕುಕರ್ಣೋ ಮಹಾಬಲಃ ತೇನ ವಿಷ್ಣವಸಃ ಪುತ್ರಃ ಸ ದೃಷ್ಟಃ ರಾಕ್ಷಸಾಧಿಪಃ. ರಾವಣನ ಕಣ್ಣು
ಕೆಂಪಾಗಿತ್ತು, ವಿಶಾಲವಾಗಿತ್ತು. ಬಂದರೆ ರಾವಣ ರಾಕ್ಷಸರಾಜರಾದರೂ ತೀರಾ ವಿಕಾರಿಯಾಗಿ ಕೆಟ್ಟ ಸ್ವರೂಪ ಇದ್ದವನೇನೂ ಆಗಿರಲಿಲ್ಲ. ಆತ ಕಾಮದೇವನಂತೆ ಸುಂದರನಾಗಿಯೇ ಇದ್ದ. ಹಾಲನ್ನು ಕಡಿದಾಗ, ಹಾಲಿನ ಸಮುದ್ರವನ್ನು ಕಡಿದಾಗ ಬರುವ ನೊರೆಯಂತೆ ಬಿಳುಪಾದಂಥ ವಸ್ತ್ರವನ್ನು ಉಟ್ಕೊಂಡಿದ್ದ. ಅಂಥ ಹೂವಿನ ಹಾರಗಳನ್ನು ಕೂಡ ಧರಿಸಿದ್ದ. ಆ ಗಾಳಿಗೆ ಆತ ಧರಿಸಿದಂಥ ಮೇಲ್ವಸ್ತ್ರ ಮೇಲಿನ ಮೇಲೆ ಹಾರಿ ಹೋಗ್ತಿತ್ತು. ಅದನ್ನು ವೈಭವೋಪೇತವಾಗಿ ತನ್ನ ಕೈಗಳಿಂದ ಸೆಳೆದುಕೊಳ್ತಿದ್ದ ಮೇಲಿಂದ ಮೇಲೆ. ಹತ್ತಿರ ಬರ್ತಿರುವಂಥದ್ದು ಯಾರಿರಬಹುದು ಅಂತ ಹನುಮಂತ ನೋಡಿದ. ರಾವಣ ಬರ್ತಿರೋದನ್ನು ನೋಡಿದ್ರಾದ್ರೂ ಮೊದಲು ರಾವಣ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಯಾರಿರಬಹುದು ಅಂತ ಜಿಜ್ಞಾಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ರಾವಣನ ಭಾರ್ಯರನ್ನೆಲ್ಲ ನೋಡಿದ. ರಾವಣೋಯಂ ಮಹಾಬಾಹು, ಇವನನ್ನೇ ನಾನು ಹಿಂದೆ ನೋಡಿದ್ದೆ. ಲಂಕಾಪಟ್ಟಣದ ಅರಮನೆಯಲ್ಲಿ ರಾತ್ರಿ ಕಾಲ ಮಲ್ಕೊಂಡಿದ್ನಲ್ಲ, ಅದೇ ರಾವಣನೇ ಈಗ ಎದ್ದು ಬರ್ತಿದ್ದಾನೆ ಅಂತ ಹನುಮಂತ ಹೀಗೆ ನಿರ್ಧಾರ ಮಾಡಿದ. ನಿರ್ಧಾರ ಮಾಡಿ ಆ ಹನುಮಂತ ಸ್ವಯಂ ಮಹಾ ತೇಜಸ್ವಿ ಆದರೂ ಕೂಡ ಆ ರಾವಣನ ತೇಜಸ್ಸನ್ನು ಒಮ್ಮೆ, ರಾವಣನ ವೈಭವ ಇತ್ಯಾದಿಗಳನ್ನು ನೋಡಿ ಒಮ್ಮೆ ಆತ ಹಿಂತಿರದಂತೆ. ವೃತಃ ಪರಮನಾರೀಭಿ ತಾರಾಭಿರಿವ ಚಂದ್ರಮಾಹ ತಂ ದದರ್ಶ ಮಹಾಸ್ತೇಜಾ ತೇಜೋವಂತಂ ಮಹಾಕಪಿ ರಾವಣೋಯಂ ಮಹಾಬಾಹು ಇತಿ ಸಂಚಿಂತ್ಯಮಾನರಃ ಅವಪ್ಲುತೋ ಮಹಾತೇಜಾ ಹನುಮಾನ್ ಮಾರುತಾತ್ಮಜಃ ತಥಾಪಿ ಉಗ್ರತೇಜಾ ಸನ್ ನಿರ್ಧೂತಸ್ತಸ್ಯ ತೇಜಸ. ಕ್ಷಣ ಮಾತ್ರ ಹನುಮಂತನು ಕಂಪಿಸಿದಂತೆ ಆ ರಾವಣನ ವೈಭವ, ಆತನ ತೇಜಸ್ಸಿಗೆ. ಪತ್ರ ಗುಹ್ಯಾಂತರೇ ತಪ್ತ, ಆತನ ಕಣ್ಣಿಗೆ ಬೀಳಬಾರದು ಅಂತ ಇನ್ನೂ ಸ್ವಲ್ಪ ಎಲೆಗರ ಮರೆಯಲ್ಲಿ ಆತ ಅಡಗಿಕೊಂಡ. ಹನುಮಾನ್ ಸಂವೃತಃ ಅಭವತ್. ತಥಾ ಮಸಿತಕೇಶಾಂತಾಂ ಸುಶ್ರೋಣೀಂ ಸಂಹತಸ್ತನೀಂ ದಿದೃಕ್ಷುರಕ್ಷಿತಾಪಾಂಕೀಂ ಉಪಾವರ್ತತ ರಾವಣಃ ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 18 ಸರ್ಗಃ. ಅಲ್ಲಿಗೆ ಆ ರಾವಣ ಸೀತೆಯನ್ನು ನೋಡಲಿಕ್ಕೆ ತೊರೆ ಮಾಡಿ ಬಂದ ಅಂತ ನೋಡಲಿಕ್ಕೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 18ನೇ ಸರ್ಗ ಸಮಾಪ್ತ ಆಗಿದೆ.